ಪಶ್ಚಿಮ ಬಂಗಾಳದ ಎಲೆಕ್ಷನ್ನಲ್ಲಿ ಸೋತ ಬಳಿಕ ಮಮತಾ ಬ್ಯಾನರ್ಜಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಕ್ಷವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಈ ಮಧ್ಯೆ ಅವರು ಕಾಂಗ್ರೆಸ್ಗೆ ಮತ್ತೆ ಹತ್ತಿರವಾಗ್ತಾ ಇದ್ದಾರೆ. ಕಾಂಗ್ರೆಸ್ನ ಜೊತೆಗೆ ಟಿಎಂಸಿ ವಿಲೀನ ಆಗುತ್ತೆ ಅನ್ನೋ ಸಾಧ್ಯತೆಯ ಬಗ್ಗೆ ದೇಶದಲ್ಲಿ ಈಗ ಚರ್ಚೆ ನಡೀತಾ ಇರೋದು. ಮಮತಾ ಬ್ಯಾನರ್ಜಿ ಅವರು ಇಡ್ತಾ ಇರುವಂತಹ ಹೆಜ್ಜೆಯನ್ನು ನೋಡ್ತಾ ಇದ್ರೆ ಇದು ಕೇವಲ ವದಂತಿ ಆಗಿ ಉಳಿದಿಲ್ಲ, ಬದಲಾಗಿ ಎಂಥ ಸಾಧ್ಯತೆಯ ಬಗ್ಗೆ ಗಂಭೀರವಾದಂಥ ಚರ್ಚೆ ನಡೀತಿದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತೆ ಏನಾದರೂ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಸೇರ್ತಾರಾ ಅಂತ ಪ್ರಶ್ನೆ ಇರೋದು. 98ರವರೆಗೂ ಕೂಡ ಅವರು ಕಾಂಗ್ರೆಸ್ನಲ್ಲೇ ಇದ್ದವರು. ನಂತರ ಟಿಎಂಸಿಯ ರಚನೆಯಾಯಿತು, ಟಿಎಂಸಿ ಅಸ್ತಿತ್ವಕ್ಕೆ ಬಂತು. ಈಗ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಹೆಂಗಾಗಬಿಟ್ಟಿದೆ ಅಂತಂದ್ರೆ ಅವರ ಪಕ್ಷ ಉಳಿಯತ್ತಾ ಅಂತ ಡೌಟ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಗೆದ್ದಂತ 80 ಶಾಸಕರ ಪೈಕಿ 64 ಜನ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ. ಅಲ್ಲಿನ ವಿಪಕ್ಷ ನಾಯಕ ಋತುಬ್ರತ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ನಮ್ಮದೇ ನಿಜವಾದಂತ ಟಿಎಂಸಿ ಅಂತ ಅವರು ಹೇಳ್ತಾ ಇದ್ದಾರೆ. ನಮ್ಮ ಟಿಎಂಸಿನೇ ನಿಜವಾದಂತ ಟಿಎಂಸಿ. 16 MLAಗಳು ಒಂದು ಕಡೆ ಇದ್ದಾರೆ, 64 MLAಗಳು ಮತ್ತೊಂದು ಕಡೆ ಇದ್ದಾರೆ. ಈ ಕಡೆ ಗೆದ್ದಂತ ಸಂಸದರ ಪೈಕಿ 28 ಜನ, ಅದರಲ್ಲಿ 20 ಜನ ನಾವು NDAಗೆ ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಉಳಿದಿರೋದು 8 ಜನ ಮಾತ್ರ ಸಂಸದರು. 3ನೇ 2 ಅನ್ನೋ ಲೆಕ್ಕಾಚಾರ ತೆಗೆದ್ರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪಕ್ಷ ಉಳಿಯಲ್ಲ, ಲೋಕಸಭೆಯಲ್ಲೂ ಕೂಡ ಪಕ್ಷ ಉಳಿಯಲ್ಲ. 3ನೇ 2 ಬಹುಮತ, 3ನೇ 2 ಅಂತ ನೋಡಿದ್ರೆ ಈ ಕಡೆ ರಾಜ್ಯಸಭೆಯಲ್ಲಿ 2 ಸಂಸದರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಸಭೆಯ 2 ಸದಸ್ಯರು ರಾಜೀನಾಮೆ ಕೊಟ್ಟಾಗಿದೆ. ಸೊ ಇಂಥ ಸ್ಥಿತಿಯಲ್ಲಿ ಪಕ್ಷ ಉಳಿಸಿಕೊಳ್ಳೋದು ಹೇಗೆ? ಪಕ್ಷವನ್ನ ಪ್ರತ್ಯೇಕವಾಗಿ ಉಳಿಸಿಕೊಳ್ಳಬೇಕಾ, ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಬೇಕಾ? ಇದರ ಬಗ್ಗೆ ಪ್ರಶ್ನೆಗಳಿರೋದು. ಒಂದು ಮಾಹಿತಿ ಇದೆ, ಮಮತಾ ಬ್ಯಾನರ್ಜಿ ಅವರಿಗೆ ಸೋನಿಯಾ ಗಾಂಧಿ ಒಂದು ಆಫರ್ ಕೊಟ್ಟಿದ್ದಾರಂತೆ, ಎಐಸಿಸಿಯ ಉಪಾಧ್ಯಕ್ಷರಾಗಿ ನೀವು ಅಂತ. ನಿಮಗೆ ಎಐಸಿಸಿ ಅಂದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ಉಪಾಧ್ಯಕ್ಷ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ನಿಮ್ಮ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಗೆ ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಡಲಾಗುತ್ತೆ. ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಕೊಳ್ಳಿ ನಿಮ್ಮ ಪಾರ್ಟಿಯನ್ನ ಅನ್ನೋ ಆಫರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದನ್ನು ಮಮತಾ ಬ್ಯಾನರ್ಜಿ ಸ್ವೀಕರಿಸ್ತಾರ? ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡೇ ಕಾಂಗ್ರೆಸ್ನ ಜೊತೆಗೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ ಜೊತೆಗೆ ಮರ್ಜ್ ಆಗ್ತಾರಾ ಅಂತ ಪ್ರಶ್ನೆ ಇರೋದು. ರಾಷ್ಟ್ರ ರಾಜಕಾರಣದಲ್ಲಿ ರಣರೋಚಕ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರೋದು. ಇವತ್ತು ಬೆಳಗ್ಗೆ 11:30ಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ತುರ್ತು ಸಭೆ ನಡೆಯುತ್ತೆ. ಆ ತುರ್ತು ಸಭೆಯಲ್ಲಿ ಈ ವಿಚಾರ ಡಿಸ್ಕಸ್ ಆಗೋದಕ್ಕಿದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ, ಸಮಿತಿ ಅಧ್ಯಕ್ಷರು ಇವರಿಗೆಲ್ಲ ಬುಲಾವ್ ಕೊಡಲಾಗಿದೆ. ಟಿಎಂಸಿ ಕಾಂಗ್ರೆಸ್ನ ಜೊತೆಗೆ ವಿಲೀನ ಆಗತ್ತಾ ಅನ್ನೋ ಕುತೂಹಲಕ್ಕೂ ಉತ್ತರ ಸಿಗಬಹುದು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇರೋದು, ನಮ್ಮಿಂದ ಹೊರಹೋಗಿರುವಂತ ಬಹಳಷ್ಟು ಜನ ನಾಯಕರು ಪ್ರತ್ಯೇಕ ಅಸ್ತಿತ್ವ ಅಥವಾ ಪ್ರತ್ಯೇಕ ಪಕ್ಷಗಳನ್ನು ಕಟ್ಟಿಕೊಂಡಿದ್ದಾರೆ. ಅವರು ಎಲ್ಲರನ್ನ ಕೂಡ ಒಂದೇ ಅಂಬ್ರೆಲ್ಲದ ಅಡಿಯಲ್ಲಿ, ಒಂದೇ ಕೊಡೆಯ ಅಡಿಯಲ್ಲಿ ತರೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಆದರೆ ವಿಲೀನ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಮಹಾರಾಷ್ಟ್ರದಲ್ಲಿದೆ ಕಾಂಗ್ರೆಸ್ನಿಂದ ಸಿಡಿದು ಹೊರ ಹೋಗಿರುವಂತ ಪಕ್ಷ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾವೆ. ಅವರೆಲ್ಲರನ್ನ ಕೂಡ ಒಂದೇ ಸೂರಿಗೆ ತಂದು ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದ್ದಂಗಿದೆ. ಬಿಜೆಪಿಗೆ ಪರ್ಯಾಯ ಕಾಂಗ್ರೆಸ್ ಮಾತ್ರ ಹೊರತು ಬೇರೆ ಪಕ್ಷಗಳಲ್ಲ ಅನ್ನೋ ಯೋಚನೆಯನ್ನ ಕಾಂಗ್ರೆಸ್ ಮಾಡ್ತಾ ಇರೋದೀಗ. ನಾವು ಸಪರೇಟ್ ಆಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ, ಜೊತೆಗೆ ಹೋದರೆ ಬಿಜೆಪಿಯನ್ನು ಎದುರಿಸೋದಕ್ಕೆ ಸಾಧ್ಯ ಅಂತ ಒಟ್ಟುಗೂಡಿಸುವಂತ ಪ್ರಯತ್ನದಲ್ಲಿ, ಒಟ್ಟುಗೂಡಿಸೋದು ಅಂತಂದ್ರೆ ಇಷ್ಟು ದಿನ ಒಕ್ಕೂಟ ಮಾಡಿ ಒಟ್ಟುಗೂಡಿಸಿದ್ರು, ಈಗ ವಿಲೀನ ಮಾಡಿ ಒಂದಾಗುವಂತ ಯೋಚನೆಯಲ್ಲಿ ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳು ಬಂದಂಗೆ ಕಾಣಿಸ್ತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.